ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು: ವಸತಿ ರಹಿತರಿಗೆ ನಿವೇಶನ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆ. ಈಗ ವಾರ್ತೆಗಳ ವಿವರ. ನಿವೇಶನ ರಹಿತ ಬಡ ಕುಟುಂಬಗಳಿಗೆ ನಿವೇಶನ ನೀಡಿ ವಸತಿ ನಿರ್ಮಿಸಿಕೊಡುವಂತೆ ಆಗ್ರಹಿಸಿ 2015ರಲ್ಲೇ ಹೊಸಪೇಟೆ ನಗರಸಭೆಗೆ ಅರ್ಜಿ ಸಲ್ಲಿಸಲಾಗಿತ್ತು. ಆದರೆ ಈವರೆಗೂ ಫಲಾನುಭವಿಗಳ ಪಟ್ಟಿಯನ್ನು ಮಾಡಲಾಗಿಲ್ಲ. ಹಾಗಾಗಿ ಫಲಾನುಭವಿಗಳ ಪಟ್ಟಿ ಮಾಡಿ ನಿವೇಶನಗಳನ್ನು ಹಂಚಿಕೆ ಮಾಡಬೇಕೆಂದು ಸಂಘಟಕರಿಂದ ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 4ರಂದು ಸಾಂಕೇತಿಕ ಪ್ರತಿಭಟನೆ ಹಮ್ಮಿಕೊಂಡಿದ್ದ ಸಿಪಿಐಎಂನ ಅಂಗ ಸಂಘಟನೆಗಳು ಶ್ರಮಿಕ ಭವನದಿಂದ ನಗರಸಭಾ ಕಾರ್ಯಾಲಯದವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದರು. ಜಾಗವನ್ನು ಬೇರೆ ಉದ್ದೇಶಕ್ಕೆ ಉಪಯೋಗಿಸಿರುವ ಆನಂದ್ ಸಿಂಗ್ ಹೇಳಿ ನಿವೇಶನಕ್ಕಾಗಿ ಸರ್ಕಾರಿ ಜಮೀನನ್ನು ಮೀಸಲು ಇಡಲೇಬೇಕು. ಬಡವರ್ಗ ಮೀಸಲು ಮನೆ ಕೊಡಲಿರುವಂತಹ ಸರ್ಕಾರಿ ಜಾಗವನ್ನು ಮೀಸಲು ಇಡಲೇಬೇಕು. ಎಲ್ಲಾ ಬಡವರಿಗೂ ಮನೆ ನಿವೇಶನ ಕೊಡಲೇಬೇಕು. ನಿವೇಶನ ಕೊಡ್ತೇನೆ ಎಂದು ಸುಳ್ಳು ಆಸೆ ನೀಡಿದಂತಹ ಆನಂದ್ ಸಿಂಗ್ ಹೇಳಿ ಮನೆ ನಿವೇಶನ ಕೊಡದಿರುವಂತಹ ಎಲ್ಲಾ ಬಡವರಿಗೂ ಮನೆ ನಿವೇಶನ ಕೊಡಲೇಬೇಕು. ಮನೆ ನಿವೇಶನ ಕೊಡಲೇಬೇಕು. ಸಾವಿರಾರು ಸಂಖ್ಯೆಯಲ್ಲಿ ಅಂದ್ರೆ ಸರಿಸುಮಾರು 8,000 ಆ ಸಂದರ್ಭದಲ್ಲಿದ್ದಂತ ಶಾಸಕರು ಮತ್ತು ಇಲ್ಲಿರ್ತಕ್ಕಂಥ ಕಮಿಷನರ್ ಅವರಿಗೆ ಶಾಸಕರು ಏನು ಮಾಡಲಿಲ್ಲ. ಇಲ್ಲಿರ್ತಕ್ಕಂಥ ಸಿಬ್ಬಂದಿ ವರ್ಗದವರು ಅಥವಾ ಕಮಿಷನರ್ ಕೂಡ ಅದ್ರ ಬಗ್ಗೆ ಯಾವುದೇ ಬಳಿಕ ಇಲ್ಲಿನ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಹೊಸಪೇಟೆ ನಗರ ವ್ಯಾಪ್ತಿಯಲ್ಲಿ ವಸತಿ ರಹಿತರಿಗೆ ವಸತಿ, ನಿವೇಶನ ರಹಿತರಿಗೆ ನಿವೇಶನ ನೀಡಬೇಕೆಂದು 2015ರಲ್ಲೇ ಅರ್ಜಿಗಳನ್ನು ಸಲ್ಲಿಸಲಾಗಿದೆಯಾದರೂ ಈವರೆಗೂ ಫಲಿತಾಂಶ ಶೂನ್ಯವಾಗಿದೆ ಎಂದು ಆರೋಪಿಸಿದರು. ಇವತ್ತು ಹೊಸಪೇಟೆ ನಗರಸಭೆ ಮುಂದುಗಡೆ ಸಿಪಿಎಂ ಪಕ್ಷ, ಕಾರ್ಮಿಕ ಸಂಘಟನೆ, ಯುವಜನ ಸಂಘಟನೆ, ದಲಿತ ಸಂಘಟನೆ, ಹಲವಾರು ಸಂಘಟನೆಗಳು ಸೇರಿಕೊಂಡು ನಾವೊಂದು ಬಡ ಜನರಿಗೆ ನಿವೇಶನಕ್ಕೆ ಒತ್ತಾಯಿಸಿ ಇವತ್ತು ಇಲ್ಲಿ ಹೋರಾಟಕ್ಕೆ ಬಂದಿದ್ವಿ. ನಾವು ಕಳೆದ 2015 ಆಗಸ್ಟ್ 3ನೇ ತಾರೀಕು ಆರಂಭ ಮಾಡಿದ್ದೀವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಹೋರಾಟ ಮಾಡ್ತಾ ಬಂದಿದ್ವಿ. ಆದರೆ ಇಲ್ಲಿ ಚುನಾಯಿತ ಸದಸ್ಯರಾಗಲಿ, ನಗರಸಭಾ ಸದಸ್ಯರಾಗಲಿ ಆರಿಕ ಉತ್ತರಗಳು ಕೊಡ್ತಾ ಇದ್ದಾರೆ. ಅದು ಸರಿಯಾದ ಕ್ರಮ ಅಲ್ಲ. ತಕ್ಷಣವೇ ಬಡ ಜನರನ್ನು ಗುರುತಿಸಿ ಈಗಿರುವಂಥ ಭೂಮಿ 325 ಎಕರೆನೇ ಇದೆ. 114 ಸರ್ವೆ ನಂಬರ್ದಲ್ಲಿ 110 ಎಕರೆ, 185 ಸರ್ವೆ ನಂಬರ್ದಲ್ಲಿ 185 ಎಕರೆ. ಆ ಎಲ್ಲ ಭೂಮಿಯನ್ನು ಇವತ್ತು ಬಡ ಜನರಿಗೆ ನಿವೇಶನ ಹಂಚಬೇಕಂತೆಲ್ಲ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಸಚಿವರು, ಶಾಸಕರೇನಿದ್ದಾರೆ ಅವ್ರ ಆರಿಕೆ ಉತ್ತರಗಳು ಕೊಡಬಾರ್ದು. ಜನರ ಪರವಾಗಿ ಕೆಲಸ ಮಾಡುವಂಥದ್ದು ಮಾಡಬೇಕೇ ಹೊರತು ನಾವು ಆಶ್ವಾಸನೆ ಕೊಟ್ಟಿದ್ವೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಬಾರ್ದು. ಅವರು ಕೆಲಸ ಮಾಡ್ತಾರಂತಲೇ ನಮ್ಮ ಜನ ಮತ ಕೊಟ್ಟು ಅವ್ರನ್ನ ಆರಿಸಿ ಕಳಿಸಿರ್ತಾರೆ. ಅವರು ಆರಿಕೆ ಉತ್ತರ ಕೊಟ್ಟು ಆಯಿತು ನೋಡ್ತೀನಿ ಮಾಡ್ತೀನಿ ಅಂತ ಹೇಳಬಾರ್ದು. ಯಾಕಂದರೆ ಅವರು ಮನೆ ಬೇಕಾದಂಗೆ ಐತೆ. ಸುಮಾರು 2,000 ಜನ
ವಾಸ ಮಾಡೋಷ್ಟು ಮನೆ ಕಟ್ಕೊಂಡೇ ಸರ್ಕಾರ ಭೂಮಿ ಕಬಲಿಸ್ಕೊಂಡಿದ್ದಾರೆ, ಹಳ್ಳದ ಜಾಗ ಕಬಲಿಸ್ಕೊಂಡಿದ್ದಾರೆ. ಆದರೆ ಅವರು ಮಾತ್ರ ಇವತ್ತು ಎಂಥದಾದರೆ ಮನೆ ಕಟ್ಕೋಬೋದು. ಬಡ ಜನರಿಗೊಂದು ಚೂರಿಲ್ಲ, ಇವತ್ತು ಚೂರಿಲ್ಲ ಅಂದರೆ ಬದುಕೋದು ಕಷ್ಟ ಐತಿ. ಮನುಷ್ಯನಿಗೆ ಏನು ಬೇಕು? ಶಿಕ್ಷಣ, ಆರೋಗ್ಯ, ವಸತಿ, ಬದುಕಾಕೊಂದು ಕೆಲಸ, ಆ ಕೆಲಸ ಉತ್ತಮವಾದಂಥ ವೇತನ ಅಂತ ಹೇಳ್ತಾರೆ. ಇವು ಇದ್ದರೆ ಸಾಕು ನಮ್ಮ ಬಡವರಿಗೆ. ಕಾರು ಬೇಕಾಗಿಲ್ಲ, ವಿಮಾನ ಬೇಕಾಗಿಲ್ಲ, ಯಾರು ಬೇಕಾಗಿಲ್ಲ. ಹಂಗಾಗಿ ಸಚಿವರು ಮತ್ತು ನಗರಸಭೆಯವರು ಏನಾದರೆ ಸಭೆ ಮಾಡಿ ತಕ್ಷಣವೇ ನಾವು ಇವತ್ತು ಮನೆ ಪತ್ರ ಕೊಟ್ಟು ಹೋಗ್ತೀವಿ, ಚರ್ಚೆ ಮಾಡಿ ಈ ತಿಂಗಳು ಒಳಗಾಗಿ 26 ಒಳಗಾಗಿ ಏನಾದರೂ ಒಂದು ತೀರ್ಮಾನ ಮಾಡಿಲ್ಲ ಅಂದರೆ ಈ ನಗರಸಭೆಯನ್ನು ನಾವು ಮುತ್ತಿಗೆ ಹಾಕ್ತೀವಿ. ನಾವು ಸುಮ್ಮನೆ ಓಟ್ ಹಾಕಲ್ಲ. ಓಟ್ ಹಾಕೋದು ಹೆಂಗಂದ್ರೆ ನಮ್ಮ ಪರವಾಗಿ ಕೆಲಸ ಮಾಡ್ರಿ ಅಂತೇಳಿ ಸಂಬಳ ಕೊಡೋದು ಜನ ತೆರಿಗೆ ಹಣದಿಂದನೇ. ಇವತ್ತು MLA, MP ಗಳು, ನಗರಸಭೆ ಆಯುಕ್ತರಾಗಿರಿ, ಯಾರನ್ನಾಗಲಿ ನಮ್ಮ ತೆರಿಗೆ ಹಣದಿಂದನೇ ವೇತನ ಕೊಡ್ತೀವಿ. ಹಂಗಾಗಿ ನಮ್ಮ ಹಣದಿಂದ ನಿಮಗೆ ವೇತನ ಕೊಡ್ತಾ ಇದ್ದೀವಿ. ನಮ್ಮ ಪರವಾಗಿ ಕೆಲಸ ಮಾಡಿರಿ. ಎಲ್ಲ ಬಡ ಜನರಿಗೆ ನಿವೇಶನ ತಕ್ಷಣ ಹಂಚಬೇಕು. ಇಲ್ಲಾಂದರೆ ನಗರಸಭೆ ಮುತ್ತಿಗೆ ಹಾಕ್ತೀವಿ ಮತ್ತು ಹೊಸಪೇಟೆ ಬಂದು ಕರೆ ಕೊಡ್ತೀವಿ. ಇದು ಎಚ್ಚರವಿರಲಿ ಅಂತೇಳಿ CPM ಪಕ್ಷದಿಂದ ಹೇಳ್ತಾ ಇದ್ದೀವಿ. ಅದೇ ರೀತಿ SC, ST ಹಾಗೂ OBC ಸಮುದಾಯಕ್ಕೆ ಸೇರಿದ 8,315 ಕುಟುಂಬಗಳಿಂದ ಅರ್ಜಿ ಸಲ್ಲಿಸಲಾಗಿದೆ. ಈವರೆಗೂ ಬೇಡಿಕೆಗಳನ್ನ ಈಡೇರಿಸದೆ ನಗರಸಭೆ ಹಾಗೂ ಸಚಿವ ಆನಂದ್ ಸಿಂಗ್ ರವರು ನಿವೇಶನ ರಹಿತರಿಗೆ ವಂಚನೆ ಮಾಡಲಾಗುತ್ತಿದೆ. ಜನವರಿ 20ರೊಳಗೆ ಫಲಾನುಭವಿಗಳ ಪಟ್ಟಿಯನ್ನ ಪ್ರಕಟಗೊಳಿಸಿ ನಿವೇಶನ ಹಂಚಿಕೆ ಮಾಡಬೇಕು. ಇಲ್ಲದಿದ್ದಲ್ಲಿ ಜನವರಿ 26ರಂದು ದೊಡ್ಡ ಮಟ್ಟದ ಹೋರಾಟ ಮಾಡಲಾಗುವುದೆಂದು ನಗರಸಭೆಗೆ ಗಡುವು ನೀಡಿದ್ದಾರೆ. ಹೊಸಪೇಟೆ ನಗರದಲ್ಲಿ ಸುಮಾರು 4 ಲಕ್ಷ ಜನಸಂಖ್ಯೆ ಇದೆ. ಹೊಸಪೇಟೆ ನಗರದಲ್ಲಿ 4 ಲಕ್ಷ ಜನಸಂಖ್ಯೆ ಇದೆ. ಆದರೆ ಈ 4 ಲಕ್ಷ ಜನಸಂಖ್ಯೆಯಲ್ಲಿ ಸುಮಾರು 30,000 ಕುಟುಂಬಗಳಿಗೆ ಮನೆ ಮತ್ತು ಜಾಗ ಇಲ್ಲ. ಆ 30,000 ಕುಟುಂಬಗಳು ಮನೆ ಬಾಡಿಗೆಯಲ್ಲೇ ಜೀವನ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ನಾವು ಸರ್ಕಾರಕ್ಕೆ ಭಾಳ ವರ್ಷಗಳಿಂದ ನಾವು ಒತ್ತಾಯ ಮಾಡ್ತಾ ಇದ್ವಿ, ಬಡ ಜನರಿಗೆ ಮನೆ ಬೇಕು, ಜಾಗ ಬೇಕು ಅಂತಂದೇಳಿ. ಈಗಾಗಲೇ ಹಿಂದಿದ್ದಂಥ DC ಅವರು, ಶ್ರವಣ ಅವರೆಲ್ಲೂ 210 ಎಕರೆ ಹೊಸಪೇಟೆ ಸುತ್ತಮುತ್ತಲು ಜಾಗವನ್ನು ಗುರುತು ಮಾಡಿ ಬಡ ಜನರಿಗೆ ಕೊಡಬೇಕು ಅಂತಂದೇಳಿ ಅವರು ತೀರ್ಮಾನ ಮಾಡಿದರು. ಆದರೆ ಬೇರೆ ಹಿತಾಸಕ್ತಿಗಳು ರಾಜಕೀಯ ಒತ್ತಡ ಕಾರಣಕ್ಕೋಸ್ಕರ ಅವ್ರನ್ನ ವರ್ಗಾವಣೆ ಮಾಡಿದ್ದಾರೆ. ಆ 210 ಎಕರೆನ ಈಗ ಲಪಟಾಯಿಸಬೇಕು, ನಾನು ಕಾರ್ಖಾನೆ ಮಾಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತಂದೇಳಿ ಸುಳ್ಳು ಹೇಳಿ ಆ 210 ಎಕರೆಯನ್ನು ಕೂಡ ಭೂಗಳ್ತನ ಮಾಡೋದಕ್ಕೆ ಪ್ರಯತ್ನ ನಡೀತಾ ಇದ್ದಾವೆ. ನಾವು ಅದನ್ನು ವಿರೋಧ ಮಾಡ್ತಾ ಇದ್ವಿ. ಆ 210 ಎಕರೆನ ಬಡವ ಜನರಿಗೆ ಹಂಚಬೇಕು ಅನ್ನೋಂಥದ್ದು ಒಂದು. ಎರಡನೇದೇನೆಂದರೆ, ಹೊಸಪೇಟೆ ನಗರದಲ್ಲಿ ಹುಟ್ಟಿ ಬೆಳೆದಂಥವ್ರಿಗೆ ಇಲ್ಲಿ ಜಾಗ ಇಲ್ಲ ಮತ್ತು ಮನೆ ಇಲ್ಲ. ಹೊಸಪೇಟೆ ನಗರದಲ್ಲಿ ಸುಮಾರು ಸಾವಿರಾರು ವರ್ಷಗಳಿಂದ ಇಲ್ಲೇ ವಾಸ ಮಾಡ್ತಾ ಇದ್ದಾರೆ, ಕುಟುಂಬಗಳು ವಾಸ ಮಾಡ್ತಾರೆ. ಈ ಹೊಸಪೇಟೆ ನಗರದಲ್ಲಿ ಕುರುಬರು ಇಲ್ಲೇ ಹುಟ್ಟಿ ಬೆಳೆದಾರೆ, ವಾಲ್ಮೀಕಿ ಜನ ಇಲ್ಲೇ ಹುಟ್ಟಿ ಬೆಳೆದಿದ್ದಾರೆ, ಮುಸ್ಲಿಮಾನರು ಇಲ್ಲೇ ಹುಟ್ಟಿ ಬೆಳೆದಿದ್ದಾರೆ, ಕಬ್ಬೇರು ಇದೇ ಊರಲ್ಲಿ ಹುಟ್ಟಿ ಬೆಳೆದಿದ್ದಾರೆ. ಈ ಜನರಿಗೆ ಜಾಗ ಇಲ್ಲ, ಇನ್ನೊಂದಿಲ್ಲ. ಯಾವುದೋ ಊರು ಯಾವುದೇ ರಾಜ್ಯದಲ್ಲಿ ಇದ್ದಂಥವ್ರಿಗೆ ಇಲ್ಲೇನೋ ಸರ್ಕಾರದಲ್ಲೂ ಪುಕ್ಸೆಟೆ ಇಲ್ಲೇನೋ ಭೂಮಿ ಕೊಡಕ್ಕೆ ಹೊಂಟಿದ್ದಾರೆ. ಇದನ್ನು ನಾವು ವಿರೋಧ ಮಾಡ್ತಾ ಇದ್ವಿ. ಈ ಮೂಲ ನಿವಾಸಿಗಳೇನಿದಾರಲ್ಲ, ಈ ಹೊಸಪೇಟೆ ಒಳಗಿರುವಂಥ ಮೂಲ ನಿವಾಸಿಗಳೇನಿದಾರಲ್ಲ, ಈ SC, STಗಳು ಮತ್ತು ಹಿಂದುಳಿದ ವರ್ಗದರು, ಈ ಅಲ್ಪಸಂಖ್ಯಾತ ಜನರಿಗೆ ಈ 210 ಎಕರೆ ಸಿಗಬೇಕೇ ವಿನ ಯಾರೋ ಬಂದವರಿಗೆ ಕೊಡ್ತೀವಿ ಅಂದ್ರೆ ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ. ಮುಂದಿನ ದಿನಗಳಲ್ಲಿ ಈ ತಿಂಗಳ 20ನೇ ತಾರೀಕೊಳಗೆ ಹೊಸಪೇಟೆ ನಗರದ ಸುತ್ತಮುತ್ತಲ ಏನು ಜಾಗಗಳಿದ್ದಾವೆ ಅದನ್ನು ಸರ್ವೆ ಮಾಡಿ ನಗರಸಭೆಯವರು ಅದನ್ನು ಸ್ವಾಧೀನ ಇಟ್ಕೊಳ್ಬೇಕು. ಈ ಬಡ ಜನರಿಗಂತುವಂತೆ ಕೆಲಸ ಮಾಡಬೇಕು. ಇಲ್ಲದೇ ಇದ್ದರೆ ನಾವು ಗಂಭೀರವಾದಂಥ ಹೋರಾಟವನ್ನು ಇದೇ ತಿಂಗಳು ಗಣರಾಜ್ಯೋತ್ಸವ 26 ಏನಿದೆ ಅವತ್ತಿಂದ ನಾವು ಪ್ರಾರಂಭ ಮಾಡ್ತೀವಿ. ಗಣರಾಜ್ಯೋತ್ಸವ ನಮ್ಮ ಸಂವಿಧಾನದ ಜಾರಿ ಬಂದ ದಿನ. ಸಂವಿಧಾನ ಜಾರಿಗೆ ಬಂದು ನಮಗೆ ಭೂಮಿ ಬೇಕು, ಉದ್ಯೋಗ ಬೇಕು, ಶಿಕ್ಷಣ ಬೇಕು, ಆಹಾರ ಬೇಕು, ಆರೋಗ್ಯ ಬೇಕು ಅಂತಂದೇಳಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡಿದರು. ಆದರೆ ಕನಿಷ್ಠ ಇವತ್ತು ಏನಾಗಿದೆ ಅಂತಂದರೆ, ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದ್ರು ಕೂಡ ಒಂದು ಮನೆ ಇಲ್ಲ, ಒಂದು ಜಾಗ ಇಲ್ಲ ಅಂತಂದರೆ ಇದು ಎಂಥ ನಗರಸಭೆ, ಇದು ಎಂಥ ಸರ್ಕಾರ ಅಂತಂದೇಳಿ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಈಗಾದರೂ ಕೂಡ ಸಚಿವರು ಮತ್ತು ನಗರಸಭೆಯವರು ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಇಲ್ಲದೇ ಇದ್ದರೆ ಮುಂದಿನ ಹೋರಾಟವನ್ನು ಅವರು ಎದುರಿಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಈ ಮುಖಾಂತರ ಕೊಡ್ತೀವಿ. ಮುಂದಿನ ದಿನಗಳಲ್ಲಿ ಹೊಸಪೇಟೆ ನಗರ ಬಂದ್ ಕರೆ ಕೊಡ್ತೀವಿ. ಹೊಸಪೇಟೆ ನಗರದ ಜನ ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ನಮಗೆ ಬೆಂಬಲ ಕೊಡಬೇಕು ಅಂತಂದೇಳಿ ಈ ಮೂಲಕ ನಾನು ವಿನಂತಿಯನ್ನ ಮಾಡ್ತಾ ಇದ್ದೀನಿ. ಹೊಸಪೇಟೆ ರಾಮಕೃಷ್ಣ ಗೀತಾಶ್ರಮದಿಂದ ಮಾತೆ ಶಾರದಾ ದೇವಿ ಇವರ 170ನೇ ಜಯಂತಿ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು. ಈ ವೇಳೆ ಶಾರದಾಶ್ರಮದ ಮಾತೆಯೊಬ್ಬರು ರಾಮಕೃಷ್ಣ ಪರಮಹಂಸರು ಹಾಗೂ ಸ್ವಾಮಿ ವಿವೇಕಾನಂದರ ನಡುವಿನ ಗುರು ಶಿಷ್ಯ ಪರಂಪರೆ ಕುರಿತು ಉಪನ್ಯಾಸ ನಡೆಸಿಕೊಟ್ಟರು. ಹೀಗೆ ಬಳ್ಳಾರಿ ರಸ್ತೆಯಲ್ಲಿ ಬರುವ ರಾಮಕೃಷ್ಣ ಗೀತಾಶ್ರಮದಲ್ಲಿ ಮಾತೆ ಶಾರದಾ ದೇವಿಯವರ 170ನೇ ಜಯಂತಿ ಕಾರ್ಯಕ್ರಮದ ನಿಮಿತ್ತ ಸೈನಿಕರು ಹಾಗೂ ರಾಷ್ಟ್ರಪ್ರೇಮಿ ನಾಯಕರ ಕ್ಷೇಮ ಕೋರಿ ಸಾಮೂಹಿಕ ಸಂಕಲ್ಪ ಚಂಡಿಕಾ ಹೋಮವನ್ನ ಹಮ್ಮಿಕೊಳ್ಳಲಾಗಿತ್ತು.
ಈ ವೇಳೆ ವಿದ್ಯಾರ್ಥಿಗಳಿಂದ ಶಕ್ತಿ ದೇವತೆಗಳ ಕುರಿತು ನೃತ್ಯ ರೂಪಕ ನಡೆಸಿಕೊಡುವ ಮೂಲಕ ನೆರೆದವರ ಗಮನ ಸೆಳೆಯಲಾಯಿತು. ಬಳಿಕ ಶಾರದಾಶ್ರಮದ ಮಾತೆಯೊಬ್ಬರು ರಾಮಕೃಷ್ಣ ಪರಮಹಂಸರು ಹಾಗೂ ವೀರಸನ್ಯಾಸಿ ಸ್ವಾಮಿ ವಿವೇಕಾನಂದರ ನಡುವೆಗಿದ್ದ ಗುರು ಶಿಷ್ಯರ ಪರಂಪರೆ ಕುರಿತಾಗಿ ಉಪನ್ಯಾಸ ನಡೆಸಿಕೊಟ್ಟರು. ಇದು ಸ್ವಾಮಿ ವಿವೇಕಾನಂದರಿಗೆ ಬಹಳ ಪ್ರಿಯವಾದ ಒಂದು ಕಾರ್ಯಕ್ರಮ. ಯಾಕಂತ ಹೇಳಿದ್ರೆ ಸ್ವಾಮೀಜಿ ಒಂದು ತತ್ವವನ್ನ ಕೊಟ್ಟು ಜೀವಸೇವಾ ಶಿವಸೇವಾ ಅನ್ನುವಂಥ ಒಂದು ತತ್ವ ಅದನ್ನ ಕೊಟ್ಟಿದ್ದಷ್ಟೇ ಅಲ್ಲ, ಅದನ್ನ ತಮ್ಮ ಜೀವನದಲ್ಲಿ ಮಾಡಿ ತೋರಿಸಿದವರು ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದರು ಈ ತತ್ವವನ್ನ ಕೊಟ್ಟರಲ್ಲ, ಅದಕ್ಕಿಂತ ಮುಂಚಿತವಾಗಿ ಶ್ರೀರಾಮಕೃಷ್ಣರು ಆ ತತ್ವವನ್ನ ಕೊಟ್ಟಿದ್ದರು. ಯಾವ ಒಂದು ಆ ರೂಪದಲ್ಲಿ, ಯಾವ ಒಂದು ಆ ಒಂದು ಸಂದರ್ಭದಲ್ಲಿ ಅಂತಂದ್ರೆ ಮಧುರನಾಥ ಅಂತಂದ್ರೆ ಅವನು ಆ ರಾಣಿ ರಾಸಮಣಿ ಯಾರು ದಕ್ಷಿಣೇಶ್ವರ ದೇವಾಲಯವನ್ನ ಕಟ್ಟಿ ಅಲ್ಲಿ ಕಾಳಿಯ ಒಂದು ಪ್ರತಿಷ್ಠಾಪನೆಯನ್ನ ಮಾಡಿದ್ಲು, ಅವಳ ಆ ಅಳಿಯ ಮಧುರನಾಥ ಬಾಬು ಶ್ರೀರಾಮಕೃಷ್ಣರಿದ್ದು ಸಾಧನೆ ಮಾಡಿದ ಜಾಗವೂ ಕೂಡ ದಕ್ಷಿಣೇಶ್ವರನೇ. ಮಧುರನಾಥ ಬಾಬು ಶ್ರೀರಾಮಕೃಷ್ಣರನ್ನ ಅಪ್ಪಾಜಿ ಅಂತ ಹೇಳಿ ಕರೀತಾ ಇತ್ತು, ಸಂಬೋಧನೆ ಮಾಡ್ತಾ ಇತ್ತು. ಶ್ರೀರಾಮಕೃಷ್ಣರನ್ನ ಒಂದ್ಸರಿ ಕಾಶಿ ಯಾತ್ರೆಗೆ ಕರೆದುಕೊಂಡು ಹೋಗ್ಬೇಕು ಮಧುರನಾಥ. ಎಲ್ಲ ಸಿದ್ಧತೆ ಆಯ್ತು, ಶ್ರೀಮಂತರು ಅವಾಗಿನ ಕಾಲಕ್ಕೆ ಎಷ್ಟೋ ಹಡಗುಗಳನ್ನೆಲ್ಲ ತಯಾರು ಮಾಡಿದ್ರು, ಎಲ್ಲಾ ತಯಾರಿ ಆಯ್ತು, ಹೊರಟರು ಕಾಶಿ. ಹೊರಟಂತ ಒಂದು ಸಂದರ್ಭದಲ್ಲಿ ಮಧ್ಯದಲ್ಲಿ ಒಂದು ಸ್ಥಾನದಲ್ಲಿ ಶ್ರೀರಾಮಕೃಷ್ಣರು ನೋಡ್ತಾರೆ, ಎಷ್ಟೋ ಜನ ಅಲ್ಲಿ ಅವರಿಗೆ ತಲೆಗೆ ಎಣ್ಣೆ ಇಲ್ಲ, ಹೊಟ್ಟೆ ತುಂಬ ಊಟ ಇಲ್ಲ, ಬಟ್ಟೆ ಎಲ್ಲ ಹರಿದು ಹೋಗ್ಬಿಟ್ಟಿದೆ. ಅದನ್ನೆಲ್ಲ ನೋಡಿ ಶ್ರೀರಾಮಕೃಷ್ಣರು ಅವ್ರ ಮಧ್ಯದಲ್ಲಿ ಹೋಗಿ ಮಥುರನಿಗೆ ಹೇಳ್ತಾರೆ, ಮಥುರ ನೀನು ಇವರಿಗೆಲ್ಲ ಊಟದ ವ್ಯವಸ್ಥೆ, ಬಟ್ಟೆ ವ್ಯವಸ್ಥೆ, ತಲೆಗೆ ಎಣ್ಣೆ ವ್ಯವಸ್ಥೆ ಎಲ್ಲಾ ಮಾಡಿದೆ ಅಂತಂದ್ರೆ ನಾನು ಕಾಶಿಗೆ ಬರ್ತೇನೆ, ಇಲ್ಲಿ ನಾನು ಬರೋದಿಲ್ಲಪ್ಪ ಅಂತ ಹೇಳಿ. ಮಥುರ ಹೇಳಿದ, ಅಪ್ಪಾಜಿ ಎಲ್ಲಿಂದ ತರಲಿ, ನಾನು ಒಮ್ಮೆಗೆ ದುಡ್ಡು ಅವಾಗ ATM ಇರ್ಲಿಲ್ಲ, ಎಲ್ಲಿಂದ ತಗೊಂಬರ್ಲಿ ಅಷ್ಟೆಲ್ಲ ಸಾಮಗ್ರಿಗಳನ್ನ, ನಾನು ಸ್ವಲ್ಪ ಕಷ್ಟದ ಮಾತಿದೆ, ಇದರಿಂದ ದಯವಿಟ್ಟು ನಡೀರಿ ನಾವು ಹೋಗೋಣ ಅಂತ ಹೇಳಿ. ಶ್ರೀರಾಮಕೃಷ್ಣ ಚಿಕ್ಕ ಮಗು ತರ ಅಲ್ಲೇ ಕೂತ್ಕೊಂಡು ಬಿಟ್ಟಿರುತ್ತೆ, ಇಲ್ಲ ನೀ ಏನಾದ್ರು ವ್ಯವಸ್ಥೆ ಮಾಡ್ಲಿಲ್ಲ ಅಂತಂದ್ರೆ ನಾನು ಕಾಶಿಗೆ ಬರೋದೇ ಇಲ್ಲಪ್ಪ ಅಂತ ಹೇಳಿ ಹಠ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ರು ಶ್ರೀರಾಮಕೃಷ್ಣ. ಮಧುರನಾಥ ಈಗ ಅದಕ್ಕೆ ಮಣಿದು ಶ್ರೀರಾಮಕೃಷ್ಣರ
ಒಂದು ಮಣದು ಅದೆಲ್ಲ ವ್ಯವಸ್ಥೆಯನ್ನು ಮಾಡಿಬಿಡ್ತಾರೆ. ಇದಕ್ಕಿಂತ ಇದೇ ಒಂದು ಸಂದರ್ಭದಲ್ಲಿ ಶ್ರೀಮತಿ ಶಾರದಾದೇವಿಯವರು ಕೂಡ ಜೀವ ಸೇವಾ ಶಿವಸೇವಾ ಅನ್ನೋ ಒಂದು ತತ್ವವನ್ನ ತಮ್ಮ ಬಾಲ್ಯದಲ್ಲೇ ನಮಗೆ ತೋರಿಸ್ಕೊಟ್ಟಿದ್ದಾರೆ. ಕಾಂಗ್ರೆಸ್ ಮುಖಂಡ ರಾಜಶೇಖರ್ ಹಿಟ್ನಾಳ್ ರವರು ಐಎಸ್ಆರ್ ಸಕ್ಕರೆ ಕಾರ್ಖಾನೆ ಮುಚ್ಚಲು ಸಚಿವ ಆನಂದ್ ಸಿಂಗ್ ರವರೇ ಕಾರಣವೆಂದು ಹೇಳಿಕೆ ನೀಡಿದ್ದಾರೆಂದು ಹೇಳಲಾಗಿದೆ. ಇವರ ಹೇಳಿಕೆಯನ್ನ ಕಮಲಾಪುರ ರೈತ ಸಂಘವು ತಳ್ಳಿ ಹಾಕಿದೆ. ಜೊತೆಗೆ ಕಾರ್ಖಾನೆ ಮುಚ್ಚಲು ಕಾರ್ಖಾನೆಯ ಮಾಲೀಕರೇ ಕಾರಣವೆಂದು ಹೇಳಿದ್ದಾರೆ. ಈ ಅಂಶಕ್ಕೆ ಸಂಬಂಧಿಸಿದಂತೆ ಸ್ಥಳೀಯ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಹೀಗೆ ಮಾಧ್ಯಮ ಮಿತ್ರರೊಂದಿಗೆ ಮಾತನಾಡಿದ ಕಮಲಾಪುರ ರೈತ ಸಂಘದ ಅಧ್ಯಕ್ಷ ಪ್ರಶಾಂತ ಸಿಂಗ್ ರವರು, ಕಾಂಗ್ರೆಸ್ ಮುಖಂಡ ರಾಜಶೇಖರ್ ಹಿಟ್ನಾಳ್ ರವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಐಎಸ್ಆರ್ ಕಾರ್ಖಾನೆ ಮುಚ್ಚಲು ಸಚಿವ ಆನಂದ್ ಸಿಂಗ್ ರವರೇ ಕಾರಣವೆಂದು ಹೇಳಿದ್ದಾರೆ. ಹಿಟ್ನಾಳ್ ರವರು ಐಎಸ್ಆರ್ ಕಾರ್ಖಾನೆ ಮುಚ್ಚಲು ಕಾರಣ ಏನೆಂಬುದರ ಬಗ್ಗೆ ರೈತ ಸಂಘದಿಂದ ಹಾಗೂ ಕಬ್ಬು ಬೆಳೆಗಾರರಿಂದ ಸಂಪೂರ್ಣ ಮಾಹಿತಿ ಪಡೆದು ಮಾತನಾಡಬೇಕಿತ್ತು. ಕಬ್ಬು ಬೆಳೆ ರೈತರಿಗೆ ಸಚಿವ ಆನಂದ್ ಸಿಂಗ್ ರವರು ಸದಾ ಸಹಕಾರ ನೀಡಿಕೊಂಡು ಬಂದಿದ್ದಾರೆಯೇ ಹೊರತು ಐಎಸ್ಆರ್ ಕಾರ್ಖಾನೆ ಮುಚ್ಚಲು ಆನಂದ್ ಸಿಂಗ್ ರವರು ಕಾರಣರಲ್ಲ, ಕಾರ್ಖಾನೆ ಮಾಲೀಕರೇ ಕಾರಣ. ಯಾರೂ ಕೂಡ ಸಂಪೂರ್ಣ ಮಾಹಿತಿ ಪಡೆಯದೆ ಆರೋಪ ಮಾಡಿ ರಾಜಕೀಯ ಲಾಭ ಪಡೆಯುವುದು ಸರಿಯಲ್ಲವೆಂದು ತಿಳಿಸಿದ್ದಾರೆ. ಇವತ್ತು ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಒಂದು ಐಎಸ್ಆರ್ ಫ್ಯಾಕ್ಟರಿನ ನಿಂದಿಸಿದ್ದಕ್ಕೆ ನಮ್ಮ ಶಾಸಕರಾದ ಸಚಿವರಾದ ಶ್ರೀಮಾನ್ ಆನಂದ್ ಸಿಂಗ್ ಮೇಲೆ ಅಪವಾದ ಹೇರಿರ್ತಾರೆ. ಇದಕ್ಕೆ ನಾವು ಖಂಡಿಸ್ತೀವಿ. ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ ಯಾವುದೇ ಒಂದು ರಾಜಕೀಯ ಇರೋದಿಲ್ಲ. ತಮ್ಮ ರಾಜಕೀಯ ಬೆನಿಫಿಟ್ಗೋಸ್ಕರ ಇನ್ನೊಬ್ಬರ ಬಗ್ಗೆ ನೀವು ಅನವಶ್ಯಕವಾದಂಥ ಒಂದು ಮಾತುಗಳು ಹೇಳಿದ್ದು ತಪ್ಪಂತೇಳಿ ನಾವು ಕೇಳ್ಕೊಂತಿದ್ದೀವಿ. ಆಮೇಲೆ ಇದಕ್ಕೆ ಕಾರಣಗಳು ಏನನ್ನೋದು ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಸಾಮಾನ್ಯ ರೈತನಿಗೂ ಗೊತ್ತಿರ್ತಕ್ಕಂಥ ವಿಷಯನೇ. ಮತ್ತು ಅದನ್ನು ನಾನೊಂದು ಲೆಟ್ರ್ ಕೂಡ ಮಾಡಿ ನಾನು ಇವತ್ತು ಪ್ರೆಸ್ನಲ್ಲಿ ನಾನು ಕೊಡ್ತಾ ಇದ್ದೀನಿ. ಇದನ್ನು ನೀವು ನಿಜವಾಗಿ ನೀವು ರೈತರ ಬಗ್ಗೆ ನಿಮಗೆ ಕಾಳಜಿ ವಹಿಸಿ ನಿಮಗೆ ಅದ್ರ ಬಗ್ಗೆ ನೀವು ಹೋರಾಟ ಮಾಡಬೇಕು ಅಥವಾ ಒಂದು ಯೋಚನೆ ಮಾಡಬೇಕಂತ ಒಂದು ಉದ್ದೇಶ ಇದ್ದಲ್ಲಿ ನೀವು ಮೊದಲನೇದಾಗಿ ನೀವು ಬರ್ರಿ ಹೊಸಪೇಟೆನಲ್ಲಿ ತಿಳ್ಕೊಳ್ರಿ ಸರಿಯಾಗಿ ಏನು ನಡೆದಿದೆ. ಈ ಒಂದು 20 ವರ್ಷದ ಇತಿಹಾಸದಲ್ಲಿ ಇವತ್ತಿನ ದಿನ ಪ್ರತಿಯೊಂದು ಹೆಜ್ಜೆಗೂ ಫ್ಯಾಕ್ಟ್ರಿನಲ್ಲಿ ರೈತರು ಎಷ್ಟು ಮಟ್ಟಿಗೆ ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ, ಮಿನಿಸ್ಟ್ರಿ ಎಷ್ಟು ಮಟ್ಟಿಗೆ ಸಹಕಾರ ಕೊಟ್ಟಿದ್ದಾರೆ, ಅದನ್ನೆಲ್ಲ ತಿಳ್ಕೊಳ್ಳಿ. ನಿಮಗೆ ಇನ್ನೊಂದು ನಿದರ್ಶನ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಫ್ಯಾಕ್ಟ್ರಿಗೆ ಮೆಷಿನರೀಸ್ ಬೇಕಿತ್ತು ಸ್ವಲ್ಪ ಅಡ್ವಾನ್ಸ್ಮೆಂಟ್ ಮಾಡಲಿಕ್ಕೆ. ಅವತ್ತಿನ ದಿನ ಫ್ಯಾಕ್ಟ್ರಿನಲ್ಲಿ ದುಡ್ಡಿರಲಿಲ್ಲ. ರೈತರು ತಮ್ಮ ಭೂಮಿಯನ್ನು ಅಡುಬಿಟ್ಟು ಫ್ಯಾಕ್ಟ್ರಿಗೆ ದುಡ್ಡು ಕೊಟ್ಟಿರ್ತಕ್ಕಂಥ ನಿದರ್ಶನಗಳು ಇದ್ದಾವೆ. ಇವತ್ತಿನವರೆಗೆ ಅದರದ್ದು ಬಡ್ಡಿ ಕೂಡ ನಮಗೆ ಸಿಕ್ಕಿರೋದಿಲ್ಲ. ನಾವು ಅದನ್ನೆಲ್ಲ ನಾವು ಮಾಡಿದ್ದೀವಿ. ಇದಕ್ಕೆಲ್ಲ ಸ್ಫೂರ್ತಿ ಯಾರು? ನಮ್ಮ ಶಾಸಕರು, ಸಚಿವರು ಆನಂದ್ ಸಿಂಗ್. ಇವತ್ತು ಅಂಥ ಒಂದು ವ್ಯಕ್ತಿ ಮೇಲೆ ಅನ್ನೆಸರಿ ನೀವು ಏನೋ ಒಂದು ರಾಜಕೀಯ ಒಂದು ಅಡ್ವಾಂಟೇಜ್ಗೋಸ್ಕರ ಅಂತವ್ರ ಮೇಲೆ ರಾಜಶೇಖರ್ ಹಿಟ್ನಾಳ್ ಅಂತೇಳಿ ಮಾತಾಡ್ತಿದ್ದಾರೆ. ಬಟ್ ಇದು ಇರ್ಬೋದು. ಇವಾಗ ನೀವು ಸರಿ, ನೀವು ಒಂದು ಜವಾಬ್ದಾರಿ ಸ್ಥಾನನ ನೀವು ತಗೋಬೇಕನ್ನೋ ಒಂದು ಉದ್ದೇಶದಲ್ಲಿ ನೀವು ಬರ್ತಾ ಇದ್ದೀರಿ. ಬಂದಾಗ ನೀವು ಕೂಡ ಒಳ್ಳೇದು ಯಾವುದು, ತಪ್ಪು ಯಾವುದು, ಕೆಟ್ಟದ್ದು ಯಾವುದು ನೀವು ತಿಳ್ಕೊಂಡು ಅಂತ ಒಂದು ವದಂತಿಗಳು ನಿಮ್ಮಲ್ಲಿ ನಿಮ್ಮ ಕಿವಿಗೆ ಬಿದ್ದಾಗ ನೀವು ಅದಕ್ಕೆ ನೀವು ಕೊಡಬೇಡಿ. ನೀವು ಅವ್ರಿಗೆ ಏನಿದೆ, ಇಲ್ಲಪ್ಪ ಅಣ್ಣ ಹಂಗಿಲ್ಲ, ಇದು ವಾಸ್ತವ ಅನ್ನೋದನ್ನ ನಿಮಗೂ ತಿಳ್ಕೊಂಡು ಅವರಿಗೂ ತಿಳಿ ಹೇಳಿ ಅಂತೇಳಿ ನಾವು ಈ ಸಭೆ ಮುಖಾಂತರ ನಾವು ಹೇಳ್ತೀವಿ ಅಷ್ಟೇ. ದಯಮಾಡಿ ಇಂಥ ಒಂದು ಇದಕ್ಕೆ ಅವಕಾಶ ಮತ್ತೊಮ್ಮೆ ಬರಲಿಕ್ಕೆ ಮಾಡಿ ಕೊಡಬೇಡಿ ಅಂತೇಳಿ ನಾವು ಕಮಲಾಪುರ ರೈತ ಸಂಘದ ಕಡೆಯಿಂದ ನಾವು ಕೇಳ್ಕೊಂತೀವಿ. ಶಿವರಾಜ್ ಕುಮಾರ್ ನಾಯಕ ನಟನಾಗಿ ನಟಿಸಿರುವ ವೇದ ಚಲನಚಿತ್ರ ರಾಜ್ಯವ್ಯಾಪಿ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದೆ. ಈ ಹಿನ್ನೆಲೆಯಲ್ಲಿ ಹೊಸಪೇಟೆ ನಗರಕ್ಕೆ ಆಗಮಿಸಿದ ಶಿವರಾಜ್ ಕುಮಾರ್ ರವರು ಅಭಿಮಾನಿಗಳೊಂದಿಗೆ ಸಿನಿಮಾ ವೀಕ್ಷಿಸಿ ಆಗಿಂದಾಗ್ಗೆ ಹೊಸಪೇಟೆಗೆ ಬರುವುದಾಗಿ ತಿಳಿಸಿದ್ದಾರೆ. ಹೌದು, ವೇದ ಸಿನಿಮಾ ರಾಜ್ಯವ್ಯಾಪಿ ಯಶಸ್ವಿಯಾಗಿ ಪ್ರದರ್ಶನಗೊಳ್ಳುತ್ತಿದೆ. ಈ ಭಾಗವಾಗಿ ವೇದ ಚಿತ್ರದ ನಾಯಕ ನಟ ಶಿವರಾಜ್ ಕುಮಾರ್ ರವರು ಚಿತ್ರತಂಡ ಸಮೇತ ಹೊಸಪೇಟೆಗೆ ಆಗಮಿಸಿ ಲಕ್ಷ್ಮೀ ಚಿತ್ರಮಂದಿರದಲ್ಲಿ ಅಭಿಮಾನಿಗಳೊಂದಿಗೆ ಸಿನಿಮಾ ವೀಕ್ಷಿಸಿದ್ರು. ಈ ವೇಳೆ ಅಪಾರ ಅಭಿಮಾನಿಗಳು ಶಿವಣ್ಣನವರನ್ನ ನೋಡಲು ಚಿತ್ರಮಂದಿರದ ಹೊರಗಡೆ ಜಮಾಯಿಸಿದ್ದರು.
ಹೀಗೆ ಸಿದ್ಧಪಡಿಸಿದ್ದ ಚಿಕ್ಕ ವೇದಿಕೆಗೆ ಶಿವಣ್ಣ ಬರುತ್ತಿದ್ದಂತೆ ನೆರೆದ ಅಭಿಮಾನಿಗಳು ಅಪ್ಪು ಅಪ್ಪು ಎಂದು ಘೋಷಣೆ ಕೂಗಿದ್ರು. ಹಲವರು ಸೆಲ್ಫಿ ತೆಗೆದುಕೊಂಡರು. ಬಳಿಕ ಶಿವಣ್ಣನವರು ಮಾತನಾಡಿ, ನಮ್ಮ ಮನೆಯ ಮಹಿಳೆಯರನ್ನ ಕಾಪಾಡುವುದು ನಮ್ಮ ಜವಾಬ್ದಾರಿ ಎಂಬುವುದೇ ವೇದ ಸಿನಿಮಾದ ಸಾರಾಂಶವೆನ್ನುತ್ತಾ ಹೊಸಪೇಟೆ ನಗರದಲ್ಲಿ ನಮ್ಮ ಕುಟುಂಬದ ಅಪಾರ ಅಭಿಮಾನಿಗಳಿರೋದ್ರಿಂದ ನಾನು ಆಗಿಂದಾಗ್ಗೆ ಹೊಸಪೇಟೆಗೆ ಆಗಮಿಸುತ್ತೇನೆಂದು ತಿಳಿಸಿದ್ರು. ನಮ್ದೆಲ್ಲರದು ಜವಾಬ್ದಾರಿ ಆಗುತ್ತೆ. ನಮ್ಮ ಹೆಣ್ಮಕ್ಳು ನಾವು ಕಾಪಾಡಬೇಕು, ನಾವು ಜವಾಬ್ದಾರಿ ನೋಡ್ಕೋಬೇಕು. ಹೆಂಗಸರಿಗೂ ಅಷ್ಟೇ ಯಾವಾಗಲೂ ಧೈರ್ಯವಾಗಿ ಮುಂದೆ ಏನೇ ಪ್ರಾಬ್ಲಮ್ ಬಂದ್ರು ಫೇಸ್ ಮಾಡ್ಬೇಕನ್ನೋದೇ ಈ ವೇದ ಚಿತ್ರದ ಒಂದಿದು. ನೀವೆಲ್ಲರೂ ನೋಡಿ ಮೆಚ್ಚಿದ್ಕೆ ಬಹಳ ಧನ್ಯವಾದಗಳು, ತುಂಬಾ ಥ್ಯಾಂಕ್ಸ್. ತಿರ್ಗಾ ನಾವು ಹಾಸ್ಪಿಟಲ್ ಬರ್ತೀವಿ, ಯಾಕಂದ್ರೆ 2ನೇ ಸಲ ಬರ್ತಾ ಇದೆ. ಹಾಸ್ಪಿಟಲ್ ಪದೇ ಬರ್ತಾ ಇರ್ತೀವಿ ನಾವು. ಯಾಕಂದ್ರೆ ಇದೇ ಟಗರು ಬಂದ್ಬಿಟ್ಟು ಆಡಿಯೋ ಲಾಂಚ್ ಬಂದಿದ್ದಾರೆ. ಅವಾಗ ಅಪ್ಪು ನಾನು ಎಲ್ಲರೂ ಕತೆ ಬಂದಿದ್ದೆ ಆಯ್ತಾ. ಅಪ್ಪು ಎಲ್ಲೂ ಹೋಗಿಲ್ಲ, ನಿಮ್ಮಲ್ಲೇ ಇದ್ದಾನೆ, ನಮ್ಮಲ್ಲೇ ಇದ್ದಾನೆ, ಎಲ್ಲರೂ ಯಾವಾಗಲೂ ಇರ್ತಾನೆ ನಾವು ಆಯ್ತಾ. ಯಾವಾಗಲೂ ಆ ಪ್ರೀತಿನ ನಾವು ಜೋಪಾನವಾಗಿ ನೋಡ್ಕೋಬೇಕು, ಕಾಪಾಡ್ಕೋಬೇಕು ಆಯ್ತಾ. ಕಾಪಾಡ್ಕೋಬೇಕು. ನಾವು ಯಾವಾಗಲೂ ಅವ್ರ ಜೊತೆಲಿ ಇರ್ತೀವಿ ಅನ್ನೋ ಒಂದು ಭರವಸೆನ ಮೂಡಿಸ್ಬೇಕು. ಯಾರ್ಯಾರು ವೇದ ಚಿತ್ರ ನೋಡಿದ್ರು ಬಂದು ನೋಡಿ, ನೀವೆಲ್ಲರೂ ನೋಡಿ. ನಮ್ಮ ಮೆಚ್ಚಿದಕ್ಕೆ ನಮ್ಮ ಇಡೀ ಚಿತ್ರತಂಡ ಬಂದು ನೋಡಕ್ ಬಂದಿದ್ವಿ ನಾವು. ಅಂಡ್ ನೀವು 125 ಸಿನಿಮಾ ನಮ್ದು. ಒಂದು ಆನಂದಿಂದ ಹಿಡಿದು ಇಲ್ಲಿವರೆಗೂ ನೀವು ನೋಡ್ಕೊಂಡ್ ಬಂದ. ಅದೇ ನಾ ಹೇಳ್ತಾ ಇದ್ದೆ ಅವಾಗ, ಈ ಹೊಸಪೇಟೆ ಕಿರ್ಚಾಟ ಇವಾಗಲ್ಲ, ಅವಾಗಿಂದ ಕೇಳ್ಕೊಂಡ್ ಬರ್ತಾ ಇದ್ದೀವಿ. ಈ ಮ್ಯೂಸಿಕಲ್ ಬಂದಿದ್ದೀವಿ ನಾನು. ತುಂಬಾ ಟೈಮ್ಲಿ ನಾವು ಇಲ್ಲೇ ನಾವು ಹಾಲ್ಟ್ ಮಾಡಿದ್ದು. ಅಪ್ಪಾಜಿ ಮ್ಯೂಸಿಕ್ ರೈಟ್ ಬರ್ಬೇಕಾದ್ರೆ ಟಿವಿ ಡ್ಯಾಮ್ ಹಾಲ್ಟ್ ಮಾಡಿದ್ದು ನಾವು. ಯಾವಾಗಲೂ ನಮ್ಗೆ ತುಂಬಾ ಇಷ್ಟ. ಹೊಸಪೇಟೆ ಅಂದ್ರೆ ನಮ್ಗೆ ಅಭಿಮಾನ, ಪ್ರೀತಿ, ವಿಶ್ವಾಸ, ನಂಬಿಕೆ. ಹೊಸಪೇಟೆ ಜನತೆ ನಂಬಿಕೆ ನಮ್ಗೆ ಯಾವ ನಂಬ್ತೀವಿ. ಯಾಕಂದ್ರೆ ನಮ್ಮ ಎಕ್ಸ್ಪೆಷಲಿ ನಮ್ಮ ಫ್ಯಾಮಿಲಿ ಕಂಡ್ರೆ ನಿಮ್ಗೆ ತೋರಿಸೋ ಪ್ರೀತಿ ನಾವು ಯಾವತ್ತೂ ಮರೆಯಲ್ಲ. ಥ್ಯಾಂಕ್ ಯು ಹೇಳ್ಬಿಟ್ಟು ಬಳಿಕ ಗೀತೆ ಹಾಡುವುದರ ಜೊತೆಗೆ ಹೆಜ್ಜೆ ಹಾಕಿ ನೆರೆದ ಅಭಿಮಾನಿಗಳಿಗೆ ಮನೋರಂಜನೆ ನೀಡಿದ್ರು. ಎಲ್ಲಿಂದ ಬಂದ ಎಲ್ಲೆಲ್ಲೂ ಬೆಟ್ಟ ತಕ್ಕೊಂಡು ಬಂದ ಗಿಲಕ ಶಿವ ಗಿಲಕ್ಕೋ ಎಲ್ಲಿಂದ ಬಂದ ಗಿಲಕ್ಕೋ Muore pusta, matare pusta, dannu pusta, pusta pusta, dannu pusta, pandu pusta, Malli jadi malli, masih malli nune, papa bangga kempati asal tandani ne. Matare pusta, dannu pusta, muore pusta, matare pusta, dannu pusta. ಬಳಿಕ ಅಭಿಮಾನಿ ಬಳಗದಿಂದ ಶಿವಣ್ಣನವರಿಗೆ ಸನ್ಮಾನಿಸಿ ಶುಭ ಹಾರೈಸಲಾಯಿತು. ಈಗ ಕಾಣೆಯಾದ ವ್ಯಕ್ತಿಯ ಪತ್ತೆಗಾಗಿ ಪೊಲೀಸ್ ಪ್ರಕಟಣೆ.
ಈ ಭಾವಚಿತ್ರದಲ್ಲಿರುವ 17 ವರ್ಷದ ಸೋಲೋಮನ್ ಜಯರಾಜ್ ಎಂಬ ಯುವಕ ಜನವರಿ 3ರಿಂದ ಕಾಣೆಯಾಗಿದ್ದಾನೆ. ರಾಣಿಪೇಟೆಗೆ ತೆರಳಿ ಬುಕ್ಸ್ ತರುವುದಾಗಿ ಹೇಳಿ ಮನೆಯಿಂದಾಚೆಗೆ ಹೋಗಿರುವ ಜಯರಾಜ್ ಈವರೆಗೂ ಮನೆಗೆ ಬಂದಿರುವುದಿಲ್ಲ. ಪೊಲೀಸ್ ಇಲಾಖೆಯ ಮೊರೆ ಹೋಗಿರುವ ಈ ಯುವಕನ ತಾಯಿ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ನಾಪತ್ತೆ ಪ್ರಕರಣ ದಾಖಲಿಸಿ ಮಗನನ್ನ ಹುಡುಕಿಕೊಡುವುದಾಗಿ ಕೋರಿಕೊಂಡಿದ್ದಾಳೆ. ಹಾಗಾಗಿ ಈ ಭಾವಚಿತ್ರದಲ್ಲಿರುವ ಸೋಲೋಮನ್ ಜಯರಾಜ್ ಎಂಬ ಯುವಕ ಯಾರಿಗಾದರೂ ಕಂಡುಬಂದಲ್ಲಿ ಸಮೀಪದ ಪೊಲೀಸ್ ಠಾಣೆಗೆ ಮಾಹಿತಿ ರವಾನಿಸುವಂತೆ ಹೊಸಪೇಟೆ ಪೊಲೀಸ್ ಠಾಣೆಯಿಂದ ಸಾರ್ವಜನಿಕ ಪ್ರಕಟಣೆ ಹೊರಡಿಸಲಾಗಿದೆ. ಇದೀಗ ಮತ್ತೊಂದು ಪೊಲೀಸ್ ಪ್ರಕಟಣೆ. ಎಷ್ಟೇ ಹಳೆಯ ಬಂಗಾರವಿರ್ಲಿ, ಪಾಲಿಶ್ ಮಾಡಿದ ಮೇಲೆ ಹೊಸದೇ ರೀತಿಯಲ್ಲಿ ಕಾಣ್ತದೆ ತಾಯಿ, ನೋಡಿ. ತಾಯಿ, ನಿಮ್ ಮೈ ಮೇಲೆ ಅದೋ ಹೊಲಸು ಬಿದ್ದಿದೆ. ಇಲ್ಲಿ ತಾಯಿ, ನಾನು ಪೊಲೀಸ್. ಅಲ್ಲಿ ಮುಂದೆ ದಾರಿಲಿ ದೊಡ್ಡ ಗಲಾಟೆ ಆಗಿದೆ. ಮತ್ ನೀವು ಇಷ್ಟೆಲ್ಲ ಒಡವೆ ಹಾಕೊಂಡು ತಿರುಗಾಡ್ತಾ ಇದ್ದೀರಾ. ಈ ಒಡವೆಗಳನ್ನ ಈ ವಸ್ತ್ರದಲ್ಲಿ ಕಟ್ಟಿ ಪರ್ಸ್ನಲ್ಲಿ ಇಡಿ. ಹಾಕಿ ಪರ್ಸ್ನಲ್ಲಿ ಇಡೋಣ. ಅಲ್ಲೇ ಮುಂದ್ಗಡೆ ಆಗಿದೆ. ಇದು ತಗೊಳ್ಳಿ ತಾಯಿ, ನಾನು ಬರ್ತೀನಿ. ಈ ಕಡೆಯಿಂದ ಹೋಗಿ. ಇಂತಹ ಮೋಸದ ಸಂಗತಿ ನಿಮಗೂ ನಡೆಯಬಹುದು. ತಮ್ಮ ಬೆಲೆ ಬಾಳುವ ಒಡವೆ ಆಭರಣ ವಸ್ತುಗಳನ್ನು ಎಚ್ಚರಿಕೆಯಿಂದ ಕಾಪಾಡಿ. ಯಾವುದೇ ಮಾತುಗಳಿಗೆ ಮರುಳಾಗಬೇಡಿ. ಸಂಶಯಾಸ್ಪದ ರೀತಿಯಲ್ಲಿ ಯಾರಾದರೂ ಕಂಡು ಬಂದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಿರಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಸತಿ ರಹಿತರಿಗೆ ನಿವೇಶನ ಪತ್ತೆಗಾಗಿ ಪ್ರಕಟಣೆ ಹೊರಡಿಸಿದ ಹೊಸಪೇಟೆ ಪಟ್ಟಣ ಪೊಲೀಸ್ ಠಾಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.